ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ನಮಗೆ ವೇತನದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ವೇತನ ಸರಿಯಾಗಿ ಸಿಗ್ತಿಲ್ಲ ಅಥವಾ ಹೆಚ್ಚಳ ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ದಶಕಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದು ನೆನ್ನೆ ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಕಾರ್ಯಕರ್ತೆಯರ ಪ್ರತಿಭಟನೆ ವಿಚಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿ ಮಾತನಾಡಿರುವುದು ಪ್ರತಿಕ್ರಿಯೆಯನ್ನ ಕಾರ್ಯಕರ್ತೆಯರು ತಮಗಿರೋ ನೋವು ಸಮಸ್ಯೆ ಹೇಳ್ಕೊಳ್ತಿದ್ದಾರೆ. ಈಗಾಗಲೇ ಅವರ ಬೇಡಿಕೆಗಳಿಗೆ ಸರ್ಕಾರ ಎಷ್ಟು ಸ್ಪಂದಿಸಬೇಕು ಅಷ್ಟು ಸ್ಪಂದನೆಯನ್ನ ಕೊಟ್ಟಿದೆ. ಅವ್ರಿಗಿನ್ನೂ ನೋವಿದೆ ಅಂದಾಗ ನಾವು ಆಲಿಸ್ತೀವಿ, ಅವ್ರ ಬೇಡಿಕೆ ಏನು ಅನ್ನೋದನ್ನ ಕೇಳ್ತೀವಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಡಿಸಿಎಂ ಮಾತನಾಡಿದರೆ ಏನು ಹೇಳಿದ್ರು ಕೇಳಿ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ. ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ, ನೋಡಪ್ಪ. ನಾವು ಯಾರ ಒಳ ಜಗಳದ ಮೇಲೂ ಕೂಡ ನಾವು ಅವಲಂಬಿಸ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣ ಏನಿದು, ಜನರ ಏನ್ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಅವರ ಒಳಜಗಳಗಳನ್ನ ಮುಚ್ಕೊಳ್ಳಿಕ್ಕೆ ಅವರು ಆಗಾಗ ಬಹಳ ಕೆಲವು ವಿಚಾರಗಳನ್ನ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರದ್ದು ಇದ್ದಿದ್ದೆ, ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ. ಇವತ್ತು ಅವ್ರು ಏನೇ ಜಗಳ ಮಾಡ್ಕೊಳ್ಳಿ, ಅದು ಮಾಮೂಲಿ ಇದಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಇಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ.